ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. किसी ने सच कहा कि महाकुंभ में जिसने जो तलाशा उसको वह मिला, गिद्धों को केवल घास मिली, सूअरों को गंदगी मिली, संवेदनशील लोगों को रिश्तों की खूबसूरत तस्वीर मिली. ಮಹಾಶಿವರಾತ್ರಿಯಂದು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳಕ್ಕೆ ತೆರೆ ಬೀಳಲಿದೆ. ಈಗಾಗಲೇ 80 ಕೋಟಿಗೂ ಅಧಿಕ ಭಕ್ತರು ಮಹಾಕುಂಭದಲ್ಲಿ ಮಿಂದೆದ್ದಿದ್ದಾರೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಸಕ್ಸಸ್ ಬೆನ್ನಲ್ಲೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕುಂಭಮೇಳವನ್ನ ಹೀಯಾಳಿಸಿದವರಿಗೆ ಹಿಗ್ಗಾಮುಗ್ಗಾ ಕ್ಲಾಸ್ ತಗೊಂಡಿದ್ದಾರೆ. ಅಷ್ಟಕ್ಕೂ ವಿಧಾನಮಂಡಲದಲ್ಲಿ ಯೋಗಿ ಆದಿತ್ಯನಾಥ್ ಅಬ್ಬರ ಹೇಗಿತ್ತು ಅನ್ನೋದನ್ನ ತೋರಿಸ್ತೇವೆ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ನೀವು ಹಿಂದುತ್ವದ ಪೋಷಕರಾಗಿದ್ರೆ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ವಿಡಿಯೋಗಳನ್ನ ಮೊದಲು ನೋಡಲು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮಹಾಕುಂಭಮೇಳ ವಿಶ್ವದ ಅತ್ಯಂತ ದೊಡ್ಡ ಹಿಂದೂಗಳ ಹಬ್ಬ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕಳೆದ 45 ದಿನಗಳಿಂದ ನಡೆದ ಮಹಾಕುಂಭ ಮೇಳಕ್ಕೆ ಮಹಾಶಿವರಾತ್ರಿಯ ದಿನದಂದು ತೆರೆ ಬಿದ್ದಿದೆ. ಈಗಾಗಲೇ 80 ಕೋಟಿಗೂ ಅಧಿಕ ಮಂದಿ ತ್ರಿವೇಣಿ ಸಂಗಮದ ಪವಿತ್ರ ನದಿಯಲ್ಲಿ ಮಿಂದೆದ್ದಿದ್ದಾರೆ. ಭಾರತೀಯರು ಮಾತ್ರವಲ್ಲದೆ ವಿಶ್ವದ ನಾನಾ ದೇಶಗಳಿಂದಲೂ ಭಕ್ತರು ಪ್ರಯಾಗ್ರಾಜ್ನಲ್ಲಿ ನಡೆದ ಹಿಂದೂಗಳ ಮಹಾಸಂಗಮದಲ್ಲಿ ಭಾಗಿಯಾಗಿದ್ರು. ಶತಮಾನಗಳಿಗೆ ಒಮ್ಮೆ ಮಾತ್ರವೇ ಆಚರಿಸಲ್ಪಡುವ ಮಹಾಕುಂಭಮೇಳ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಿ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿದೆ. ಮಹಾಕುಂಭ ಮೇಳಕ್ಕೆ ಜಗತ್ತಿನ ಹಿಂದೂಗಳ ಮಹಾಸಾಗರವೇ ಹರಿದು ಬಂದಿದೆ. ಇದನ್ನ ವಿರೋಧ ಪಕ್ಷಗಳ ನಾಯಕರಿಗೆ ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದೇ ಕಾರಣದಿಂದಲೇ ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ, ಜಯಾ ಬಚ್ಚನ್, ಸಮಾಜವಾದಿ ಪಾರ್ಟಿಯ ಮುಖಂಡ ಅಖಿಲೇಶ್ ಯಾದವ್ ಸೇರಿದಂತೆ ಹಲವು ನಾಯಕರು ಮಹಾಕುಂಭ ಮೇಳವನ್ನ ಟೀಕಿಸಿದ್ದರು. ಬಿಜೆಪಿ ನಾಯಕರು ಮಹಾಕುಂಭದಲ್ಲಿ ಮಿಂದೆದ್ದ ಕೂಡಲೇ ದೇಶದಲ್ಲಿನ ಬಡತನ ನಿವಾರಣೆಯಾಗುತ್ತಾ ಅಂತ ಖರ್ಗೆ ಹೇಳಿಕೆ ನೀಡಿದ್ರೆ, ಗಂಗಾ ನದಿಯಲ್ಲಿ ಮಿಂದೆದ್ರೆ ಚರ್ಮರೋಗ ಬರುತ್ತೆ ಅಂತಾನೂ ಅಪಪ್ರಚಾರವನ್ನ ಮಾಡಿದ್ರು. ಪ್ರತಿಪಕ್ಷ ನಾಯಕರು ಎಂಥ ಹೇಳಿಕೆಯನ್ನ ನೀಡಿದ್ರೂ ಕೂಡ ಯೋಗಿ ಆದಿತ್ಯನಾಥ್ ಇದುವರೆಗೂ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ. ಆದ್ರೆ ಮಹಾಕುಂಭ ಮೇಳ ಮುಕ್ತಾಯದ ಮೊದಲೇ ವಿರೋಧಿಗಳು ಬಾಯಿ ಮುಚ್ಚಿಕೊಳ್ಳುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಾಬಾಜಿ. ಭಾರತ ಸ್ವಾತಂತ್ರ್ಯವನ್ನ ಪಡೆದು 75 ವರ್ಷಗಳೇ ಕಳೆದು ಹೋಗಿದೆ. ಸಾಮಾನ್ಯವಾಗಿ ಮುಖ್ಯಮಂತ್ರಿ ಆಗಿದ್ದವರು ಪ್ರತಿಪಕ್ಷಗಳಿಗೆ ಟಾಂಗ್ ಕೊಡುವುದು ಮಾಮೂಲು. ಆದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಗೋರಖ್ಪುರದ ಮಠಾಧಿಪತಿ, ಹಿಂದೂಗಳ ಪಾಲಿನ ಫೈರ್ ಬ್ರ್ಯಾಂಡ್ ನಾಯಕ ಯೋಗಿ ಆದಿತ್ಯನಾಥ್ ಅವರ ಭಾಷಣವನ್ನ ಕೇಳಿದ್ರೆ ಬೆಚ್ಚಿ ಬೀಳೋದು ಪಕ್ಕ. ಅಷ್ಟಕ್ಕೂ ಬಜೆಟ್ ಅಧಿವೇಶನದಲ್ಲಿ ಯೋಗಿಜಿ ಹೇಳಿದ್ದೇನು ನೀವೇ ಕೇಳಿ. महोदय, मुझे सोशल मीडिया हैंडल पर एक बात बहुत अच्छी लगी. एक सज्जन ने इस बात को कहा और उसने जो लोग महाकुंभ का विरोध कर रहे थे उनके बारे में उसने बहुत सटीक टिप्पणी की. उन्होंने कहा कि पिछले 1.5 महीने में आप वामपंथियों, समाजवादियों की बाल खगाल लीजिए, महाकुंभ को लेकर के विश्व भ्रमण के अलावा कुछ नहीं दिखेगा. गंदगी, अव्यवस्था, पर्यटकों की परेशानी के अलावा इनकी बजबजाती वाल पर दूसरी कुछ भी नहीं मिलेगा. लेकिन इन सब से इतर धरातल पर इनकी बजबजाती विचारधारा का कोई असर नहीं है. हज के दौरान अव्यवस्था से होने वाली सैकड़ों मौतों पर चुप्पी साध जाने वाले भारत के वामपंथी सेकुलर स्कॉलर महाकुंभ की भव्यता पर उल्टी करते नजर आए हैं. हर बार इनकी कोशिश महाकुंभ को बदनाम करने और फेल करने की रही, लेकिन ऐसे तमाम लोगों की मंशा को दरकिनार करते हुए करोड़ों लोगों ने आस्था की डुबकी लगा करके इनके जले पर नमक छिड़कने का ही काम किया है. उन्होंने आगे लिखा है कि महाकुंभ के दौरान दुखद हादसा हुआ
इसके बाद भी आस्था और विश्वास तमाम परेशानियों पर भारी पड़ी। तीर्थयात्री समस्त परेशानियों और मुश्किलों का पहाड़ चढ़कर भी प्रयागराज महाकुंभ पहुंचे, वहां से स्नान कर खुशी खुशी वापस लौटे। रिश्तों के जटिल समीकरण का परिभाषा गढ़ता महाकुंभ अब समारोह की ओर है, लेकिन यहां से निकला संदेश हर सनातन के मन में अमिट छाप छोड़ गया है, जो वर्षों तक लोगों की बतकही और कहानियों में जीवंत रहेगा। हर तरफ अपनी मां और बुजुर्गों को महाकुंभ में अनाथ छोड़ देने वाले बेटे रहे हों, तो दूसरी तरफ अपनी सास को पीठ पर उठाकर कुंभ स्नान कराने वाली बहू भी रही है। लेकिन सनातन विरोधियों को नजर केवल गंदगी पर पड़ी। मैं अध्यक्ष महोदय वह चित्र लेके आया हूं। ये देखिए, एक बहू है, अपनी सास को पीठ पर लाद करके जा रही है महाकुंभ स्नान करने के लिए। यही नहीं, आगे एक और बात कहते हैं। किसी ने सच कहा कि महाकुंभ में जिसने जो तलाशा उसको वह मिला। गिद्धों को केवल लाश मिली, सुअरों को गंदगी मिली, संवेदनशील लोगों को रिश्तों की खूबसूरत तस्वीर मिली, आस्थावानों को पुण्य मिला, सज्जनों को सज्जनता मिली, गरीबों को रोजगार मिला, अमीरों को धंधा मिला, श्रद्धालुओं को साफ सुथरी व्यवस्था मिली, पर्यटकों को अव्यवस्था मिली, सद्भावना वाले लोगों को जाति रहित व्यवस्था मिली, भक्तों को भगवान मिले। मतलब सबने अपने स्वभाव और चरित्र के अनुसार चीजों को देखा है। एक ही घाट पर सभी जातीय वर्ग के तीर्थयात्री स्नानार्थी बिना किसी भेदभाव के नहाते रहे। सनातन की सुंदरता आखिर समाजवादी और वामपंथियों को कैसे नजर आएगी, लेकिन इनके द्वारा लगातार किए जाने वाले प्रश्न इनकी नियत को ही संदेह के दायरे में खड़ी करती है। ಯೋಗಿಜಿ ಹಿಂದಿಯಲ್ಲಿ ಆಡಿದ ಮಾತು ಅರ್ಥ ಆಗದೆ ಇದ್ರೆ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿ ಹೇಳ್ತೇವೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ರಣಹದ್ದುಗಳಿಗೆ ಬರೀ ಹೆಣಗಳೇ ಕಂಡವು, ಹಂದಿಗಳಿಗೆ ಬರೀ ಹೊಲಸೆ ಕಂಡಿತು, ಆಸ್ತಿಕರಿಗೆ ಆಶೀರ್ವಾದ ದೊರಕಿತು, ಭಕ್ತರಿಗೆ ಭಗವಂತ ಕಂಡ, ವ್ಯಾಪಾರಿಗಳಿಗೆ ಕೈತುಂಬಾ ವ್ಯಾಪಾರ ದೊರಕಿತು, ಬಡವರಿಗೆ ಹೊಸ ಬಾಳು ಸಿಕ್ಕಿತು, ಇನ್ನು ಸಂವೇದನಾಶೀಲರಿಗೆ ಭಾವನಾತ್ಮಕ ಬದುಕು ದೊರಕಿತು, ಕೋಟಿ ಭಕ್ತರಿಗೆ ಅದ್ಭುತವಾದ ಪ್ರಯಾಗ್ರಾಜ್ ಕಂಡಿತು. ಅವರವರ ಭಾವಕ್ಕೆ ಅವರವರ ಭಕುತಿಗೆ ಯದ್ಭಾವಂ ತದ್ಭವತಿ ಅನ್ನೋ ಮೂಲಕ ಯೋಗಿಜಿ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಯೋಗಿಜಿ ಯಾರಿಗೆಲ್ಲ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಅದೇ ರೀತಿಯಲ್ಲೇ ಉತ್ತರಿಸಿದ್ದಾರೆ. ಬಜೆಟ್ ಅಧಿವೇಶನದಲ್ಲಿ ಯೋಗಿಜಿ ಟಾಂಗ್ ಕೊಡ್ತಾ ಇದ್ರೆ ಪ್ರತಿಪಕ್ಷಗಳ ನಾಯಕರು ಸೈಲೆಂಟ್ ಆಗಿದ್ರು. ಮಹಾಕುಂಭವನ್ನ ಟೀಕಿಸಿದವರನ್ನ ಹಂದಿಗೆ ಹೋಲಿಸಿದ್ರೂ ಕೂಡ ಅದಕ್ಕೆ ಉತ್ತರಿಸುವ ಧೈರ್ಯವನ್ನ ತೋರಿಸಿಲ್ಲ. ಉತ್ತರ ಪ್ರದೇಶದ ವಿಧಾನಸಭೆಯೊಳಗೆ ಯೋಗಿಜಿ ನಡೆದಾಡ್ತಿದ್ರೆ ಸ್ವಪಕ್ಷೀಯರು ಮಾತ್ರವಲ್ಲ, ವಿದೇಶಿಯರು ಕೂಡ ಅವರ ಕಾಲಿಗೆ ಎರಗಿ ಆಶೀರ್ವಾದವನ್ನ ಪಡೀತಾರೆ. ಯೋಗಿಜಿ ಎಷ್ಟೇ ಬೈದ್ರೂ ಕೂಡ ಅವರಿಗೆ ಉತ್ತರ ಕೊಡುವ ಧೈರ್ಯವನ್ನ ಅಖಿಲೇಶ್ ಯಾದವ್ ಸೇರಿದಂತೆ ಯಾವೊಬ್ಬ ನಾಯಕರು ಮಾಡ್ತಾ ಇಲ್ಲ. ಮಹಾಕುಂಭ ಮೇಳವನ್ನ ಟೀಕಿಸಿರುವ ರಾಜಕಾರಣಿಗಳನ್ನ ಯೋಗಿಜಿ ಹಂದಿಗೆ ಹೋಲಿಕೆ ಮಾಡಿದ್ದಾರೆ. ಭಾರತ ದೇಶದಲ್ಲಿ ಇಷ್ಟೊಂದು ಕಟುವಾಗಿ ಟೀಕೆ ಮಾಡಿರೋದು ಇದೇ ಮೊದಲು. ಯಾರನ್ನೇ ಆಗ್ಲಿ ಟೀಕಿಸುವ, ತಾನು ಟೀಕಿಸಿದ್ದನ್ನ ಅರಗಿಸಿಕೊಳ್ಳುವ ತಾಕತ್ತು ಇರೋದು ಯೋಗಿ ಆದಿತ್ಯನಾಥ್ಜಿಯವರಿಗೆ ಮಾತ್ರ. ಯಾಕಂದ್ರೆ ಯೋಗಿ ಸರ್ವವನ್ನು ತ್ಯಾಗ ಮಾಡಿದವರು. ಅವರೊಬ್ಬ ಮುಖ್ಯಮಂತ್ರಿ ಮಾತ್ರವಲ್ಲ, ಅವರೊಬ್ಬ ಸಂತ, ಎಲ್ಲ ಆಸೆಗಳನ್ನ ತೊರೆದವರು, ಯಾವುದರ ಮೇಲೂ ಮೋಹವನ್ನ ಇರಿಸಿಕೊಳ್ಳದೆ ಜನರ ಸೇವೆಯನ್ನ ಮಾಡುತ್ತಿರುವ ದೇವಮಾನವ. ಪ್ರಯಾಗರಾಜ್ನ ತ್ರಿವೇಣಿ ಸಂಗಮದಲ್ಲಿ ಮಿಂದಿರುವ 80 ಕೋಟಿ ಜನರ ಪೈಕಿ ಯಾರೂ ಕೂಡ ಈ ಹಿಂದೆ ನಡೆದ ಮಹಾಕುಂಭ ಮೇಳದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿಲ್ಲ. ಮುಂದಿನ ಮಹಾಕುಂಭದಲ್ಲಿ ಮಿಂದೇಳುವುದಕ್ಕೂ ಸಾಧ್ಯವಿಲ್ಲ. ತನ್ನ ಅಧಿಕಾರದ ಅವಧಿಯಲ್ಲಿ ಸಿಕ್ಕ ಅವಕಾಶವನ್ನ ಯೋಗಿ ಆದಿತ್ಯನಾಥ್ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ.
80 ಕೋಟಿಗೂ ಅಧಿಕ ಮಂದಿ ಪ್ರಯಾಗರಾಜ್ನಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ್ರೂ ಕೂಡ ಯಾವುದೇ ಅನಾಹುತ ನಡೆಯೋದಕ್ಕೆ ಯೋಗಿ ಸರ್ಕಾರ ಅವಕಾಶವನ್ನೇ ನೀಡಿಲ್ಲ. ಬಿಜೆಪಿ ನಾಯಕರು ಮಾತ್ರವಲ್ಲ, ಮಹಾಕುಂಭದ ಸ್ನಾನದಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದು ತಿಳಿಯುತ್ತಲೇ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ಕೂಡ ಪುಣ್ಯ ಸ್ನಾನದಲ್ಲಿ ಮಿಂದೆದ್ದಿದ್ದಾರೆ. ಮಹಾಕುಂಭ ಮೇಳ ಹಿಂದೂಗಳ ಸಂಗಮ ಅನ್ನೋದು ಅರಿವಿದ್ರೂ ಕೂಡ ಹಿಂದೂಗಳಾಗಿ ಹುಟ್ಟಿದ್ದ ಜನನಾಯಕರು ಹಿಂದುತ್ವವನ್ನೇ ಮರೆತು ಮಹಾಕುಂಭವನ್ನ ಟೀಕಿಸಿದ್ದು ದುರಂತವೇ ಸರಿ. ಇಂತಹ ನಾಯಕರಿಗೆ ಇದೀಗ ಯೋಗಿ ಆದಿತ್ಯನಾಥ್ ಸರಿಯಾಗಿಯೇ ಕ್ಲಾಸ್ ತಗೊಂಡಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ ಕ್ಷಣದಿಂದಲೇ ಯೋಗಿ ಆದಿತ್ಯನಾಥ್ ಅಭಿವೃದ್ಧಿಯ ಮಂತ್ರವನ್ನ ಪಠಿಸಿದ್ದಾರೆ. ಭೂಗತ ಪಾತಕಿಗಳು, ಕ್ರಿಮಿನಲ್ಸ್ಗಳಿಂದಲೇ ತುಂಬಿಕೊಂಡಿದ್ದ ಉತ್ತರ ಪ್ರದೇಶವನ್ನ ಕ್ಲೀನ್ ರಾಜ್ಯವಾಗಿ ಬದಲಾಯಿಸಿದವರು ಕೂಡ ಇದೇ ಬಾಬಾಜಿ. ಕ್ರಿಮಿನಲ್ಸ್ಗಳ ಮನೆಗೆ ಬುಲ್ಡೋಸರ್ ನುಗ್ಗಿಸುವ ಮೂಲಕ ಡಾನ್ಗಳ ಎದೆಯಲ್ಲೂ ನಡುಕ ಹುಟ್ಟಿಸಿದ್ದಾರೆ. ಇದೇ ಕಾರಣದಿಂದಲೇ ಯೋಗಿ ಆದಿತ್ಯನಾಥ್ ಅವರನ್ನ ಬುಲ್ಡೋಸರ್ ಬಾಬಾ ಅಂತಾನೆ ಕರೆಯಲಾಗ್ತಾ ಇದೆ. ಯೋಗಿ ಆದಿತ್ಯನಾಥ್ ಅವರೊಬ್ರು ಸಂತ. ಇದೇ ಕಾರಣದಿಂದಲೇ ಈ ಬಾರಿಯ ಮಹಾಕುಂಭ ಮೇಳ ಹೆಚ್ಚು ಸಕ್ಸಸ್ ಆಗಿತ್ತು. ರಸ್ತೆ, ಕುಡಿಯುವ ನೀರು, ಸ್ನಾನಘಟ್ಟ, ಸ್ವಚ್ಛತೆ, ವಸತಿ, ಊಟೋಪಚಾರ ಸೇರಿದಂತೆ ಎಲ್ಲವನ್ನೂ ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಮಾಡಿಸಿದ್ರು. ಮಹಾಕುಂಭ ಮೇಳದಿಂದ ನದಿಗಳ ಪಾವಿತ್ರ್ಯತೆಯನ್ನ ಸಾರಿ ಹೇಳಿದ್ದು ಮಾತ್ರವಲ್ಲ, 3 ಲಕ್ಷ ಕೋಟಿಗೂ ಅಧಿಕ ಹಣ ಸರ್ಕಾರದ ಖಜಾನೆಗೆ ಹರಿದು ಬರುವಂತೆಯೂ ಮಾಡಿದ್ರು. ವಿಶ್ವದ ನಾನಾ ಮೂಲೆಗಳಿಂದ ಭಕ್ತರ ಮಹಾಸಾಗರವೇ ಹರಿದು ಬಂದಿದ್ರೂ ಕೂಡ ಯಾರೊಬ್ರೂ ಕೂಡ ಯೋಗಿ ಆದಿತ್ಯನಾಥ್ಜಿಯವರ ವ್ಯವಸ್ಥೆಯನ್ನು ಟೀಕಿಸಿಲ್ಲ. ಮಹಾಕುಂಭ ಮೇಳದ ಮೂಲಕವೇ ಯೋಗಿಜಿ ತನ್ನ ತಾಕತ್ತು ಏನು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಮಹಾಶಿವರಾತ್ರಿಯಂದು ಮಹಾಕುಂಭ ಮೇಳಕ್ಕೆ ತೆರೆ. ಕುಂಭಮೇಳ ಕೇವಲ ಒಂದು ಧಾರ್ಮಿಕ ಕಾರ್ಯಕ್ರಮವಷ್ಟೇ ಅಲ್ಲ, ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕ. ಗಂಗಾ, ಯಮುನಾ, ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮವಾಗಿರುವ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳ ಹಿಂದೂಗಳ ಪಾಲಿಗೆ ಅತ್ಯಂತ ವಿಶೇಷ. ಸೂರ್ಯ, ಚಂದ್ರ ಮತ್ತು ಗುರುವಿನ ಸ್ಥಾನದ ಆಧಾರದ ಮೇಲೆ ಪ್ರತಿ 12 ವರ್ಷಗಳಿಗೊಮ್ಮೆ ಕುಂಭಮೇಳವನ್ನ ಆಚರಿಸಲಾಗುತ್ತದೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳವು ಮುಕ್ತಾಯಗೊಂಡ ಬೆನ್ನಲ್ಲೇ 2027ರಲ್ಲಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಕುಂಭಮೇಳ ನಡೆಯಲಿದೆ. ಆದರೆ ಮಹಾಕುಂಭ ಮೇಳ ಬರೋಬ್ಬರಿ 144 ವರ್ಷಗಳಿಗೊಮ್ಮೆ ಮಾತ್ರವೇ ನಡೆಯಲಿದೆ. ಆಚರಣೆ, ಪ್ರಾರ್ಥನೆಯ ಜೊತೆಗೆ ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಮಹಾಕುಂಭ ಮೇಳ ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗಿದೆ. ಈ ಬಾರಿಯ ಮಹಾಕುಂಭ ಮೇಳದಲ್ಲಿ ಕೋಟ್ಯಾಂತರ ಜನರು ಪವಿತ್ರ ಸ್ನಾನವನ್ನ ಮಾಡುವ ಮೂಲಕ ಜೀವನವನ್ನ ಪಾವನಗೊಳಿಸಿದ್ದಾರೆ. ಮಕರ ಸಂಕ್ರಾಂತಿಯ ಹೊತ್ತಲ್ಲೇ ಆರಂಭಗೊಂಡಿರುವ ಮಹಾಕುಂಭ ಮೇಳವು ಮಹಾಶಿವರಾತ್ರಿಯ ದಿನದಂದು ಅಂತ್ಯವನ್ನ ಕಾಣಲಿದೆ. ಮಹಾಕುಂಭ ಮೇಳದ ಅಂತಿಮ ದಿನ ಶಾಹಿ ಸ್ನಾನ ನಡೆಯಲಿದ್ದು, ಇದು ಮೇಳದ ಅತ್ಯಂತ ಮಂಗಳಕರವಾದ ಸ್ನಾನ ಎನಿಸಿಕೊಂಡಿದೆ. ಜನವರಿ 12, 14, 29 ಹಾಗೂ ಫೆಬ್ರವರಿ ತಿಂಗಳ 3 ಮತ್ತು 12ರಂದು ಒಟ್ಟು 5 ಅಮೃತ ಸ್ನಾನಗಳು ನಡೆದಿದ್ದು, ಮಹಾಶಿವರಾತ್ರಿಯ ದಿನದಂದು ಕೊನೆಯ ಅಮೃತ ಸ್ನಾನ ನಡೆಯಲಿದೆ. ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನ ಇತರರಿಗೂ ಶೇರ್ ಮಾಡಿ. ಅಖಂಡ ಭಾರತ, ಸನಾತನ ಯುಗ ಆರಂಭ.